ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನದ ಬ್ಲಾಗು. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಹುಡುಕಿ ಒಂದು ನಾಯಿನಂತೂ ತಕ್ಕೊಡಲ್ಲ ಇವರು ಅಂದ್ಬಿಟ್ಟು ಒಂದು ಬೆಕ್ಕು ಇಟ್ಕೊಂಡ್ಬಂದಿದ್ದಾರೆ. ಬೆಕ್ಕು ನಮ್ಮ ಮನೆ ಸ್ವಲ್ಪ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದು, ಅದಕ್ಕೆ ಅದು ನೋಡಿ ಕಲ್ಲರ್ ನೋಡಿ ಯಾವ ಚೂಸ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ. ಅದು ಹಾಲೇ ಕುಡಿತಿಲ್ಲ, ಇನ್ನು ಸಣ್ಣ ಮರಿ, ಅದನ್ನು ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ಪೂನಲ್ಲಿ ಹಾಲು ಹಾಕಬೇಕು, ನಿಪ್ಪಲಲ್ಲಿ ಕೊಟ್ಟರು ಕುಡಿತಾನೆ ಇಲ್ಲ ಅದು. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಒಂದು ವೆಜಿಟೇಬಲ್ ಪಲಾವ್ನ ಮಾಡಿದ್ದೆ. ನಾಳೆ ಹಬ್ಬ ಇರೋದ್ರಿಂದ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗೆ ಅಂಕಲ್ಲು ನಮ್ಮ ದೇವಸ್ಥಾನ ಪೂಜೆಗೆ ಬರ್ತಾರಲ್ವ, ಅವ್ರ ಅಂಕಲ್ಲು ಸೇವಂತಿಗೆ ಹೂವನ್ನ ತಂದು ಕೊಟ್ಟಿದ್ದಾರೆ ಗಿಡನ. ಇದನ್ನ ಇವಾಗ ಹಾಕಬೇಕು. ಇವತ್ತು ಹಾಕ್ಲಿಲ್ಲ ಅಂದರೆ ನಾಳೆ ಹಾಕೋದಕ್ಕಾಗಲ್ಲ, ನಾಳೆ ಹಬ್ಬ. ಸೊ ಮಕ್ಕಳಿಗೆ ರಜೆ ಇರೋದ್ರಿಂದ ಇವತ್ತೇ ಹಾಕೋಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದು. ಆಮೇಲೆ ಕೆಲವೊಂದು ಬೀಜಗಳನ್ನ ತಂದಿದ್ದೀನಿ, ಇಲ್ಲೇ ಲೋಕಲಲ್ಲ, ಒಳನೇಶ್ಪುರದಲ್ಲಿ ತಂದೆ. ಇದು ಪಾಲಕ್ ಸೊಪ್ಪು. ಇಷ್ಟೊಂದು ಯಾಕೆ ಅಂತ ಅಂದ್ಕೋಬೋದು ನೀವು. ಇದು 100 ರೂಪೀಸ್ ಆಯಿತಾ. ಇದು ಲೂಸ್ ಸಿಗಲ್ಲ ಅಂದರು. 100 ರೂಪೀಸ್ ಇದೆ, 100 ರೂಪೀಸ್ ಇದು. ಆಮೇಲೆ ನನಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕೋಬೋದು, ತುಂಬ ದಿವಸ ಇರುತ್ತೆ ಇದು. ಸೊ ನೀಟಾಗಿ ಪ್ಯಾಕ್ ಮಾಡಿಟ್ಕೊಂಡಿರುತ್ತೆ. ಅದಕ್ಕೆ ನನಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕೋಣ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಮತ್ತು ಇನ್ನು ಮೆಂತ್ಯ ಸೊಪ್ಪು ಖಾಲಿ ಆಯಿತು. ಸೊ ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಇದು ಲೂಸಲ್ಲೇ ಇತ್ತು. ಸೊ ಹಂಗಾಗಿ ಇದೊಂದು 50 ರೂಪೀಸಿಂದೊಂದು ಸೊಪ್ಪನ್ನ ತಂದೆ. ಅದನ್ನೆಲ್ಲ ಇವಾಗ ಹಾಕಬೇಕು. ಮತ್ತು ಚಪ್ರದವರೆಗೆ ಇದು ಹೀರೆ ಗಿಡಕ್ಕೆ ಚಪ್ರ ಹಾಕಿದ್ದೀನಿ, 4 ಕಂಬ ನೆಟ್ಟಿದ್ದೀನಿ. ಇವಾಗ ಸುತ್ತ ಕಟ್ಟಬೇಕು. ಅದಕ್ಕೆ ದಾರ ತರಕ್ಕೆ ಹೋಗಿದ್ದಾರೆ ನಿತ್ಯ ಮತ್ತು ತೇಜು. ಅವ್ರು ಬಂದಮೇಲೆ ಅದನ್ನೆಲ್ಲ ಇದು ಮಾಡಬೇಕು. ಯಾಕಮ್ಮ ಅದು ಸಂದು ಪಡ್ಕೊಳ್ಳುತ್ತೆ. ಆಮೇಲೆ ಬೆಲ್ಲ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬೆಲ್ಲ ಒಣಗಿದೆ, ಬಟ್ ಕೊಬ್ಬರಿ ಇನ್ನೊಂದು ಸ್ವಲ್ಪ ಒಣಗಬೇಕು. ಇವಾಗ ಅದನ್ನು ಒಣಗಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಕೆಲಸನ ಮಾಡ್ಕೋಬೇಕು. ಬನ್ನಿ ಹಂಗೆ ಗಿಡತ್ತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಚಪ್ರ ಎಲ್ಲ ಫಿನಿಶ್ ಮಾಡಿ ಬೀಜಗಳು ಮತ್ತು ಸೊಪ್ಪೆಲ್ಲ ಹೂವಿನ ಗಿಡನೆಲ್ಲ ಹಾಕಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ.
ಓಕೆ ಫ್ರೆಂಡ್ಸ್, ಇವಾಗ ಚಪ್ರ ಕಟ್ಟಿ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಚಪ್ರ ಎಲ್ಲ ಕಟ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬೇರೆ ಬೀಜ ಹಾಕೋದಕ್ಕೆ, ನೀರು ಹಾಕ್ಸೋದಕ್ಕೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ಜೆಟ್ ಥರ ಬರುತ್ತೆ. ಶಾಪ್ಸಿಲ್ ತೊಗೊಂಡಿದ್ದು ನಾನು 130 ರುಪೀಸ್ಗೆ. ಶಾಪ್ಸಿಗೆ 130 ರುಪೀಸ್ಗೆ ತೊಗೊಂಡಿದ್ದು. ಚೆನ್ನಾಗಿ ಆರುತ್ತೆ ನೀರು. ಈ ಥರ ನಮ್ಮ ಹತ್ರ ಪೈಪ್ ಇರುತ್ತಲ್ಲ, ಅದು ನೀರಿಗೆ ಫಿಕ್ಸ್ ಮಾಡೋದು. ಈ ಥರ ನೋಡಿ, ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು. ಇದು ಹಾಕಿದರೆ ನೀರಾಗುತ್ತೆ. ಬನ್ನಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಸೊಪ್ಪು ಹಾಕ್ತೀವಲ್ಲ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿ ಇದಾಗುತ್ತೆ. ಫಾಸ್ಟ್ ಆಗುತ್ತೆ. ಹೋಗ್ತಾ 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 ಫಾಸ್ಟ್ ಆಗುತ್ತೆ. ನೋಡಿ, ಇಲ್ಲಿವರೆಗೂ ನೀರು ಪಿಂಚ್ ಮಾಡುತ್ತೆ. ನಮ್ಮ ಮೆಣಸಿ ಗಿಡದವರೆಗೂ ಶುರುವಾಯ್ತು ಇವರಿಬ್ರದ್ದು. ಶೀತ ಆಗುತ್ತೆ ಅಮ್ಮ. ಆಫ್ ಮಾಡಿದ್ದೀನಿ. ಬನ್ನಿ, ಸೇವಂತಿಗೆ ಗಿಡಕ್ಕೆ ನೀರು ಹಾಕೋಣ. ಅಲ್ಲ, ಸೇವಂತಿಗೆ ಗಿಡ ನೋಡೋಣ. ಬನ್ನಿ ಬನ್ನಿ, ಇಲ್ಲಿ ಇದು ಸೆತ್ತೆ ಆಯ್ ಬನ್ನಿ. ತೇಜು, ಇಲ್ಲಿಗೆ ಸೇವಂತಿಗೆ ಗಿಡ ನೆಡೋಣ ಅಂತ ಇದ್ದೀನಿ. ಇಲ್ಲಿಗೆ ಇಷ್ಟಿದೆ. ಸೊಸಿ ಎಷ್ಟಿದೆ ಅಂತ ನೋಡಿಲ್ಲ ನಾನು. ಸೊ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇವಾಗ ಇಷ್ಟಕ್ಕೆ ನೆಡೋಣ. ಬನ್ನಿ. ಹೊಸ್ತ್ರ ಕಾಣಿಸ್ತೈತೆ ಗಿಡ. ಈಗ ನೀರು ಹಾಕ್ತೀಯಾ? ಇದಕ್ಕೆ ಹಾಕ್ಮೇಲೆ ನಿಂತೋಸ್ತೀಗ. ಇಲ್ಲಿ ಬರೋ ನೆಳ್ಳಿಗೆ ಬನ್ನಿ. ನೆಳ್ಳಿ ಬಂದು ಕುತ್ಕೊ. ಸರಿ, ನೆಳ್ಳು ಅಂದ್ರೆ ಇವಳು ತಲೆ ಹಿಡ್ಕತ್ತವಳು. ಎತ್ತಿಗೆ ಉಳಾಗೋದು ಮುಖ ಎಲ್ಲ. ಎಂತ ಹುಳ ಅದು? ಇದು ಗೊಬ್ಬರ ನೋಡು, ಗೊಬ್ಬರದ ಹುಳ. ಅವೇ ಗೊಬ್ಬರ ಮಾಡೋದು. ಅದು ಮತ್ತೆ ಎರೆಹುಳ. ಇಲ್ಲಿಂದ ಹಿಡಿ. ಅದು ಸತ್ತೋದ್ರೆ ಅದೇ ಸತ್ತೋಗುತ್ತೆ. ಮಣ್ಣಲ್ಲಿ ಇದ್ದಾಗ ಸತ್ತೋದ್ರೆ? ಮಣ್ಣಲ್ಲೇ ಇರೋದ ಹುಳ. ಮಣ್ಣೊಳಗೆ ಮುಚ್ಕೊಬರ್ತಲ್ಲ. ಪಾಪಕ್ಕೆ ತೋರಿಸ್ಬೋದಾಯ್ತಲ್ಲ. ಈ ಪೂರ್ತಿ ಎಲ್ಲ ಹಾಕ್ಬಿಡು. ಏನಮ್ಮ ಹಾಕ್ಬಿಡಿ. ಮಣ್ಣೊಳಗೆ ಅದು ಹೆಂಗೆ ಹೋಗಿರ್ತಮ್ಮ ಕಸ ಇದ್ರೆ? ಕಸದ ಮೇಲೆ ಕಸ ಹಾಕ್ತದೆ. ಕರಗ್ದಂಗೆ ಪ್ಲಾಸ್ಟಿಕ್ ಕವರ್ಗಳು ಕರಗಲ್ಲ, ಪೇಪರ್ಗಳು ಕರಗ್ತವೆ. ನೋಡಿ, ಇವು ಕರಗ್ತವೆ. ಇವು ಕರಗಲ್ಲ. ಇವು ಮಣ್ಣಲ್ಲಿ. ಅದಕ್ಕೆ ಪೇಪರ್ನ ಹಾಕ್ಬೇಡಿ ಹೊರಗೆ, ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳೋದು.
ಅದಕ್ಕೆ ದನ ಕರು ತಿನ್ ಸತ್ತೋತವೆ ಅಂತ. ಇನ್ನೂ ಎಷ್ಟವೆ? 1 2 3 4 5 6 ಅವೆ. ಸುಮಾರು ಇಲ್ಲಿಗೆ ಎಣ್ಣೆ ಮಾಡೋಣ. ಎಷ್ಟವಿನ ಅಮ್ಮ? ಇನ್ನು ಎಷ್ಟವೆ? ಇನ್ನೂ ಸುಮಾರು 1 2. ಇನ್ಮೇಲೆ ಏನು ಮಾಡ್ತೀಯ? ಅಷ್ಟಕ್ಕೆ ಏನು ಮಾಡ್ತೀನಿ ಅಂದರೆ ಒಂದೇ ತಕ್ಕ ಹಾಕೋದು. ಎಲ್ಲಿ ಹೋಯ್ತೇವೆ ಅಲ್ಲಿ ಕಿತ್ಬಿಟ್ಟು ಹಾಕೋದು. ಇಲ್ಲಾಂದ್ರೆ ಅಲ್ಲೊಂದು ಲೈನ್ ಹಾಕೋದು. ಸಾಕು, ಇಲ್ಲಿಗೆ ಹಾಕೋ. ಬೇಡ, ಅಲ್ಲಿ ಒಂದು ಲೈನ್ ಹಾಕೋದು. 2 ಹಾಕು ಇಲ್ಲಿಗೆ. ಅವನ್ನೇ ಅಗಲ ಮಾಡಬೇಕು. ಹಿಂಗೆ ಇಷ್ಟು ಹತ್ರ ಬಂದ ತಕ್ಷಣ ಗಿಂಟದು ಏನ ಗಿಡವ ತುದಿ. ಪಾಪು ಓಡು. ಓಕೆ ಫ್ರೆಂಡ್ಸ್, ಇವಾಗ ಸೇವಂತಿಗೆ ಗಿಡ ಹಾಕಿದ್ವಾ, ನೀರು ಹಾಕೋಣ ಅನ್ನೋ ಅಷ್ಟರಲ್ಲಿ ಮಳೆ ಬರ್ತಾ ಇದೆ. ಸೊ ಇವಾಗ ಮಳೆ ನಿಲ್ಲೋಷ್ಟರಲ್ಲಿ ಸೇವಂತಿಗೆ ಗಿಡಕ್ಕೆ ನೀರು ಎಷ್ಟಾಗುತ್ತೆ ನೋಡಬೇಕು. ಮಳೆ ನಿಲ್ಲೋಷ್ಟರಲ್ಲಿ ಸೇವಂತಿಗೆ ಗಿಡಕ್ಕೆ ಎಷ್ಟು ನೀರು ಅದಾಗುತ್ತೆ ನೋಡಬೇಕು. ಅದಾದಮೇಲೆ ಬಂದು ಇವಾಗ ಜೆಟ್ಟೆಲ್ಲ ಹಾಕ್ಕೊಂಡಿದ್ದೀವಲ್ವ, ನೀರೆಲ್ಲ ನೆಂದಿರುತ್ತೆ. ಅದನ್ನು ಅಲ್ಲಿಗೆ ಆಫ್ ಮಾಡಿದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎಲ್ಲ, ಮೆಂತ್ಯ ಸೊಪ್ಪು ಖಾಲಿ ಆಯಿತು. ಸೊ ಅದನ್ನೆಲ್ಲ ಇವಾಗ ಹಾಕಬೇಕು. ಅದು ಸ್ವಲ್ಪ ಇವಾಗ ತಾನೇ ನೀರು ಬಿಟ್ಟಿದೆಯಲ್ಲ, ಸಂಜೆ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಅದೆಲ್ಲ ಭೂಮಿ ಎಲ್ಲ ಅದಾಗೋ ಅಷ್ಟೊತ್ತಿಗೆ ಒಳಗಡೆ ಇರೋ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವಾಗ ಬಂದು ನನಗೆ ಸೌತೆ ಗಿಡ ಕಿತ್ಕೊಂಡು ಹೋಗಿದ್ದಾರಲ್ಲ, ಎಷ್ಟು ಬೇಜಾರಾಯ್ತೈತೆ ಅಂದರೆ, ಇಲ್ಲೊಂದು ಹುಡುಗ ಬರ್ತಾನೆ ಆಯಿತಾ, ಮೇ ಬಿ ಅವನೇ ಮಾಡಿರಬೇಕು ಅಂತ. ಯಾಕೆಂದರೆ ಮೆಣಸಿ ಗಿಡ ಹಾಕ್ದಾಗಲೂ ಅವನೇ ಕಿತ್ಕೊಂಡು ಹೋಗ್ತಿದ್ದ. ಇವಾಗ ನಾನು ವೀಡಿಯೋದಲ್ಲಿ ತೋರಿಸಿರ್ತೀನಲ್ವ, ಅದನ್ನು ನೋಡ್ಕೊಂಡು ಬಂದು ಕಿತ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅಲ್ಲೆಲ್ಲ ಸೀರೆ ಕಟ್ಟಿ ಅಲ್ಲಿ ಯಾರು ಹಿಂದೆಯಿಂದ ಬರ್ದೋಲೋ ರೀತಿ ಮಾಡ್ತೀನಿ. ಇವಾಗ ನೋಡಿ ಅಲ್ಲಿ ಅಮ್ಮ ಏನು ಮಾಡ್ತಿದೀಯಾ ನೋಡಿ, ಅಲ್ಲಿ ನಂದು ಕೊಬ್ಬರಿ ಬೆಲೆ ತಿಂತ ಕೂತ ಏನು ಮಾಡ್ತಾರ? ಒಬ್ಬದು ಮಾಮಿ ಮಾಡೋದಕ್ಕೇನಪ್ಪ, ನೀನು ನಾಳೆ ತಿನ್ನು. ಈಗ ಕೊಡು, ನಾಳೆ ಮಾಮಿ ಮಾಡ್ಬೇಕಾದ್ರೆ ಕೊಡ್ತೀನಿ. ಇವಾಗ ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಬನ್ನಿ ನೋಡಿ, ನೀರಲ್ಲಿ ಹೆಂಗೆ ಕುಣಿದ್ರು ಅಂದರೆ, ಆ ಜಟ್ನ ನಾನು ಗಿಡಕ್ಕೆ ಹಾಕಕ್ಕೆ ತಂದಿದ್ರೆ ಮಕ್ಳಿಗೆ ಆಟಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಟೆರೆಸ್ ಮೇಲೆ ನಿಮ್ಗೆ ಬೇಕಾದ್ರೆ ಮಕ್ಳಿಗೆ ಆ ಥರ ಆಟಾಡಿಸ್ತೀವಿ ಅಂದರೆ ಬೇಕಾದ್ರೆ ತೊಗೋಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ಹೆಂಗೈತದ ಆಟ? ನೀರಿದೆ ಹೆಂಗಿತ್ತು ಕಂದ? ಸೂಪರಾ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ಕಡಲೆ ಬೀಜ ಎಲ್ಲ ಹುರಿದು ರೆಡಿ ಮಾಡ್ಕೊತೀನಿ. ಮೇಲೆ ಏನು ಮಾಡ್ತಿದ್ದೀಯಮ್ಮ? ಟೊಮೆಟೊ ಗೊಜ್ಜು. ಏಕೆ ಪಲಾವ್ ಇಲ್ವಾ? ಬೇಡ. ಹಾಂ ಬೇಡ, ಪಲಾವ್ ಯಾಕೆ ಬೇಡ? ಪಲಾವೇ ಚೆನ್ನಾಗಿಲ್ವಾ? ನಿನಗೆ ಇಷ್ಟ? ನನಗೆ ಇಷ್ಟ ಇಲ್ಲ. ಚೆನ್ನಾಗಿತ್ತಾನೆ ಪಲಾವು? ಮತ್ತೆ ನನಗೆ ಇಷ್ಟ ಇಲ್ಲ ಪಲಾವು. ಹಾಂ, ಬೇಕಾದ್ರೆ ಟೊಮೆಟೊ ಪಲಾವ್ ಮಾಡ್ಕೊಡು, ತಿಂತೀನಿ. ತರಕಾರಿ ಹಾಕಿದ್ದು ಯಾರು ತಿಂತಾರೆ? ಯಾರು ನಮ್ಮ ಮನೇಲಿ ಅಪ್ಪಾಜಿ, ನೀನು ಅಷ್ಟೇ. ಸಾಗಣ ಅಂತೂ ಎಲ್ಲ. ನಾಳೆ ಹಬ್ಬಕ್ಕೂ ತರಕಾರಿ ಪಲಾವೇ. ನನಗೆ ಗೊತ್ತಿಲ್ಲ. ಅದೇ ಮಾಡೋದು ನಾನು. ಟೊಮೊಟೊ ಗಿಡ ಸ್ಮೆಲ್ಲಲ್ಲಿ ಕಂಡಿಡ್ಕೊಂಡ್ಬಂದಿದ್ಯಾ ಕಾಳು ಹೊಡಿತಾರೆ ಅಂತ. ಸುಡ್ತೈತೆ. ಹೋಗಿ ನೋಡಿ, ನಮ್ಮ ಹುಡುಗಿ ಮೂಗು ಎಷ್ಟು ಶಾರ್ಪ್ ಆಗೈತೆ. ಅವಳಿಗೆ ಕಡಲೆ ಬೀಜ ತಿನ್ನೋದಂದ್ರೆ ತುಂಬ ಇಷ್ಟ. ಅದು ಕರ್ಮ ಅನ್ನತ್ತಲ್ಲ, ಅದಕ್ಕೆ ತಿಂತಾಳೆ ಅವಳು. ಎಲ್ಲಿ ಬರಲಿ ಅಮ್ಮ? ಟಿ ವಿ ಹಾಕ್ಬಿಡೋದು.
ಸಾಂಬಾರ್ ಇದ್ರೆ ಯಾಕದ್ ಮಾಡ್ಕೊತಿದೀಯಮ್ಮ? ಖುಷಿಗೆ ವೈಟ್ ಪ್ಲೇಟ್ ಇದು ಮಾಮಿಗೆ. ಓಯ್ ನಾನು ಕಣ್ಣೀರೇ ಬರ್ತಾರೆ. ಕಡಲೆ ಸ್ವಲ್ಪ ಮೆತ್ತಗಾಗವೆ, ಅದಕ್ಕೆ ಇದು ಆಫ್ ಮಾಡಿ ಒಲೆನ ಆಫ್ ಮಾಡಿ ಮೇಲೆ ಇದು ಕಡಲೆ ಹಾಕಿಟ್ರೆ ಸ್ವಲ್ಪ ಕ್ರಿಸ್ಪಿ ಆಯ್ತಾನೆ. ಹಾಂ ಇಲ್ಲಿ ನಾವು ಕೆಲಸ ಮಾಡ್ತೀರಲ್ಲ ನೋಡಿ ಅದು. ಹಾಂ ನಮ್ಮಮ್ಮ ಎಳ್ಳು ಬೆಲ್ಲ ಮಾಡ್ತಿದ್ದೆ, ನಾನು ಊಟಕ್ಕೆ ಮಾಡ್ತಿದ್ದೀನಿ ಅಷ್ಟೇ. ಊಟ ಆದ್ಮೇಲೆ ಏನು ಮಾಡ್ತೀವಿ? ಕೆಲ್ಸಕ್ಕೆ ಗಿಡ ಹತ್ರಕ್ಕೆ ಹೋಗ್ತೀವಿ. ಇವತ್ತು ಸೊಪ್ಪೆಲ್ಲ ಹಾಕಿ ಬೆಂಡೆ ಬೀಜ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಅಕಸ್ಮಾತ್ ಏನಾದ್ರು ಮಳೆ ಬಂದ್ರೆ ಹೋಗಲ್ಲ. ದೇವಸ್ಥಾನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಗಿಡದಕ್ಕೆ ಹೋಗ್ತೀವಿ. ಏನಪ್ಪ? ಅಯ್ಯ ಬಂಗಾರಿ ಅಲ್ಲಿ ಎಕ್ಸರ್ಸೈಸ್ ಮಾಡ್ತೈತೆ ಅಮ್ಮ. ಹಿಂದೆ ನೋಡಿ ಎಕ್ಸರ್ಸೈಸ್ ಮಾಡ್ತೈತೆ ನಮ್ಮ ಚೋಟ ಚೋಟವಾಲ ಅಲ್ಲಿ ಟೊಮೊಟೊ ಗೊಜ್ಜು ಅನ್ನ ಅಂದರೆ ಇಷ್ಟ, ಅದಕ್ಕೆ ಅವಳೇ ಮಾಡ್ಕೊತೀನಿ. ಹಾಕಿ ನಂಚೂರು ನೀವು ಫಸ್ಟ್ ಎಲ್ಲನೇ ಎತ್ತಿಟ್ಕೊಂಡು ಆಮೇಲೆ ಅಡುಗೆ ಮಾಡೋದು. ಇಲ್ಲ ಇಲ್ವಾ? ಜೀರಿಗೆ ಯಾವುದು ಅಂತ ಗೊತ್ತಿಲ್ಲ, ಅಡುಗೆ ಮಾಡ್ಕೊಳ್ಳಿ. ಹಾಕು ಬೇಕು, ಸೀದೋಯ್ತಲ್ಲಿ ಕರ್ಬೇವು ಸೊಪ್ಪೆಲ್ಲ ಸೀದೋಯ್ತಲ್ಲ. ಇಲ್ಲ ಈರುಳ್ಳಿ ಟೊಮೊಟೊ ಹಾಕೋಬೇಕ. ಹಿಂಗೆ ಅಡುಗೆ ಮಾಡೋದು ಮಗ. ನೋಡಿ ಸೀದೋಗೋದು ಎಲ್ಲ ನೋಡಿ, ಅದು ಸೀದು ಫಸ್ಟ್ ಈರುಳ್ಳಿ ಹಾಕೋದು. ಟೊಮೊಟೊ ನಾನು ಯಾವಾಗ ಟೊಮೊಟೊ ಹಾಕೋದು? ಈರುಳ್ಳಿ ಟೊಮೊಟೊ ಹಾಕೊಂಡು ಈರುಳ್ಳಿ ಅಂತ ತಾನೇ ಫಸ್ಟ್ ಹಾಕಿದ್ದು. ಹೆಂಗೋ ಒಂದು ಕಲ್ಸಕ್ಕೆ ನಾವೇ ತಿನ್ನೋದು. ನಾನಲ್ಲ ಇವಳೇ ತಿನ್ನೋದು. ದಪ್ಪ ಅಲ್ಲಿ ನೋವು ನನಗೆ. ನನ್ನ ಮಗಳು 7ನೇ ಕ್ಲಾಸ್ ಓದ್ತಾವಾಗ ಆಗಸ್ಕೊಂಡವಳೆ. ನಂಗೆ ಈಗ ನೋಡ್ತೇವೆ ನೀವು ಮಾಡಾದ್ಮೇಲೆ ವಿಡಿಯೋ ಮಾಡೋಣ. ಬಾ ಹಂಗೆ ಮಾಡ್ತೀನಿ. ಎಲ್ಲ ಗುರಿ ತಗೊಂಡ್ಮೇಲೆ ಈಗ ಹೇಳ್ತಾವಲ್ಲ ಕೊಬ್ಬರಿ ಹಿಂಗೆ ಹಾಕಿರೋದು ಇದು. 80 ರೂಪಾಯಿ ಸಾಕು 1 kg. ಅಲ್ಲ 50 ರೂಪಾಯಿ ಜೋಡಿ ಕೊಡ್ತೇ ಅಲ್ವಾ? ನೋಡಂಗೆ ಜೋಡಿ ಜೋಡಿ 50.
ಅರವತ್ತು ಕೊಟ್ಟಿದ್ದು ಚೇಂಜ್ ಕೊಡಿ. ಅದು ಕೊಡಲ್ಲ ಅವರು. ಹ್ಞೂ ರೆಡ್ ತಿನ್ನು ಈಗ ಅದು ಫಸ್ಟು. ಬಿತ್ತ ಬಾ ಇಲ್ಲಿ ಈ ಕಡೆ ನಡಿ. ಇಲ್ಲಿಡು, ಇಲ್ಲಿ ಇಡ್ಕೊಂತೀನಿ. ಚೆನ್ನಾಯ್ತಾ? ಹಂಗೆ ನಿಂತ್ಕ ನೀನು. ರಂಗೋಲಿಯಲ್ಲಿ ಇಲ್ಲೇ ಐತೆ ಕಣೆ ಎಲ್ಲ ಅಳಿಸಿರ್ದೋಳು. ರಂಗೋಲಿ ಅರಿಶಿನ ಎರಡನೇ ಸಿರ್ದೋಳು. ಒಂದು ನಿಮಿಷ ಸರಿ ಅಲ್ಲ ಯಾ ಪಾಪ ಅಲ್ಲಿ ಅಯ್ಯೋ ಅಯ್ಯೋ ರಿಲ್ಯಾಕ್ಸ್ ಇದೆ. ಹಂಗೆ ಸೀಟ್ ಎಲ್ಲ ತೊಳೆದ್ಬಿಡತ್ತಿಗೆ. ಫೋನ್ ಇಟ್ಬಿಟ್ಟು ಎತ್ತಿದವ. ಅವನ ಕಾಲ ಹತ್ರ ಕೊಡ್ಸದಿ ಬಿಡು. ಅಮ್ಮ ನನ್ನ ಕಾಲಿಗೆ ಇಲ್ಲಿ ಬಿಡು. ಗಲೀಜು ಹೊಸೋಲಿಲ್ಲ ಇಲ್ಲಿ.
ಎಲ್ಲ ತೊಳಿಯಮ್ಮ. ತಡಿ ತಡಿ ದುಡೈತಿ ದುಡೈತಿ ತಡಿ. ಹೌದಾ, ಮೊದಲಾಗಿರೋದು ಅಷ್ಟೇ. ಅದನ್ನು ಎಲ್ಲರೂ ಆರ್ಡ್ರ್ ಕೊಡೋದ್ರೆ ನಮ್ಮ ಪೇಜ್ ಕೊಡಿ ಮದುವೆ ಹಿಂಗಿದೀವ ತೋರ್ಸವಿಲ್ಲ ಏನು ಸಕ್ಕತ್ತ ಬಿಡ್ಸೋಳು ಅಂತೀರ. ಸೂಪರ್ ಚೆನ್ನಾಯ್ತಾ? ಚೆನ್ನಾಯ್ತು ನಿತ್ಯ? ಹಿಂದೆಗಡೆ ತೋರ್ಸ, ಹಿಂದೆಗಡೆ ತೋರ್ಸ, ಹಿಂದೆಗಡೆ ಅಲ್ಟಿಮೇಟ್. ಹೇಳಿ ಇಳಿ ಇಳಿ ಹೇಳಿ ತೇಜು ಬಿಡ್ಸೋಣ. ಅಪ್ಪಗೆ ತೋರಿಸು. ಎಲ್ಲಿ ಕೂತ್ಕತೀಯ? ಕೊಡೆ ಹದಿನಾಲ್ಕಮ್ಮ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ಆಗೈತೆ ಲೈವು. ಲೈವ್ ಅಮ್ಮ. ಮನೆಯಿಂದ ಬಿಡ್ಸೋಣ ಸ್ವಲ್ಪ. ನೀನು ಎಲ್ಲಿಂದ ಬಿಡ್ಸೋ ಮುಂಚೆ. ಅಮ್ಮ ಅಮ್ಮ ತೊಳಿತೀಯಾ? ಅಮ್ಮ ಹಾಂ ತೇಜು. ಹಾಕೊಡ್ತೀನಿ ತಡಿ. ಅಲ್ಲಿಗೂ ಹಾಕೊಡ್ತೀನಿ ಸುಮಾರು. ಅಲ್ಲೇ ಇರೋ ನಿಮಿಷ. ಸಣ್ಣ ಮಕ್ಳು ಕತೆ ಗೋವಿಂದ ಅಂದ್ರೆ ಗೋವಿಂದ. ಈ ಕೈಗೆ ಇತ್ರ ಬಿಡ್ಸು, ಈ ಕೈಗೆ ಹಂಗೆ ರೌಂಡ್ ಹಾಕ್ಬಿಟ್ಟು ಇದು ಮಾಡ್ಕೊ. ಅಮ್ಮ ಅಪ್ಪ ನಿತ್ಯ ಕರ್ಕಳೆ. ನಿತ್ಯ ಅಪ್ಪಾಜಿ ಕರಿತೈತೆ, ಹೋಗವಾ. ಅಮ್ಮ ಅವಳ ಅಮ್ಮ ಜೊತೆ ಮಲಗೋದು. ಅಪ್ಪಾಜಿ ಜೊತೆ ಮಕ್ಕಳದ. ಈ ಥರ ಮಾಡ್ತಾರಲ್ಲ ಕೈ ಬೆಕ್ಕು ಅಥವಾ ಏನಾದ್ರು ಚೂಪಲ್ಲಿ ಕೆಡ್ದಂಗೆ ಆಗತ್ತೆ. ಗುಡ್ ನೈಟ್ ಹೇಳು.